ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ನೋಡಿ, ಈ ರಸ್ತೆ ಇದೆಯಲ್ಲ, ಇದು ಬಂದು ಸರ್ಕಾರಿ ರಸ್ತೆ. ತಾರ್ ರೋಡಿಂದ ಜಸ್ಟ್ 1 ಕಿಲೋಮೀಟ್ರ್ ಆಗುತ್ತೆ. ಆ ತಾರ್ ರೋಡ್ ಕೂಡ ಸ್ಟೇಟ್ ಹೈವೇ. ಈ ಕಡೆ ಊಟಿ ರೋಡಿಂದ ಅಲ್ಲಿ ಚಾಮರಾಜನಗರ ನಂಜನಗೂಡಿಗೆ ಹೋಗೋ NH ಇದೆಯಲ್ಲ, ಅಲ್ಲಿಗೆ ಕನೆಕ್ಟಿವಿಟಿ ಆಗುತ್ತೆ ಆ ಸ್ಟೇಟ್ ಹೈವೇ. ಆ ಸ್ಟೇಟ್ ಹೈವೇಯಿಂದ ಇಲ್ಲಿಗೆ 1 ಕಿಲೋಮೀಟ್ರು ಇದೇ ರೀತಿ ಸರ್ಕಾರಿ ರಸ್ತೆ. ಸೊ ಇಲ್ಲೂ ಕೂಡ ಒಂದು ಫಾರ್ಮ್ ಲ್ಯಾಂಡ್ ಮಾಡ್ಕೊಂಡಿದ್ದಾರೆ. ಈ ರಸ್ತೆಗೆ ಅಟ್ಯಾಚ್ ಆಗಿ ಒಂದು 2 ಎಕರೆ 10 ಕುಂಟೆ ಮಾರಾಟಕ್ಕಿದೆ. ಇದು ಈಸ್ಟ್ ಫೇಸಿಂಗ್. ಇದು ಒಟ್ಟಿದು 3 ಎಕರೆ 4 ಕುಂಟೆ ಪ್ರಾಪರ್ಟಿ. ಅದರಲ್ಲಿ 2 ಎಕರೆ 10 ಕುಂಟೆ ಒಬ್ಬರಿಗೆ ಅಗ್ರಿಮೆಂಟ್ ಆಗಿದೆ. ಇದು ಇದೇ ಜಾಗ. ಸೊ ಈಗ ಇವರು ರಿಜಿಸ್ಟರ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಜೊತೆಗೆ ಸ್ಕೆಚ್ಚಿಗೆ ಕೂಡ ಕಟ್ಟಿದ್ದಾರೆ. ಇದು ಜನರಲ್ ಪ್ರಾಪರ್ಟಿ. ಸೊ ಎಲ್ಲ ನಿಮಗೆ ಲೀಗಲಿ ನಿಮಗೆ ಡಾಕ್ಯುಮೆಂಟ್ಸ್ ಕೊಡ್ತಾರೆ, ಚೆಕ್ ಮಾಡಿಸ್ಕೊಳ್ಳಿ. ಈಗ ಆಲ್ರೆಡಿ ಇವರೇ ಸ್ಕೆಚ್ಚಿಗೆ ಕಟ್ಟಿರೋದ್ರಿಂದ ಅದ್ಬಸ್ತೆಲ್ಲ ನೀಟಾಗಿ ಆಗುತ್ತೆ. ಸೊ ಅಗ್ರಿಮೆಂಟ್ ಹೋಲ್ಡ್ರು ಇರೋದು ಒಂದು ಥರದಲ್ಲಿ ಒಳ್ಳೆಯದೇ. ಇವಾಗ ಅವರು 30 ಲಕ್ಷ 1 ಎಕರೆಗೆ ಕೇಳ್ತಾ ಇದ್ದಾರೆ. ಕೂತ್ಕೊಂಡು ಡಿಸ್ಕಸ್ ಮಾಡಿದ್ರೆ ಸ್ವಲ್ಪ ಬಿಟ್ಟು ಕೊಡ್ತಾರೆ ಅಮೌಂಟು. ನೋಡಿ, ಇಲ್ಲಿ ಬಹುಪಾಲು ಆಲ್ಮೋಸ್ಟ್ ಅಲ್ಲೆಲ್ಲ ಫಾರ್ಮ್ ಲ್ಯಾಂಡ್ಸ್ಗಳಿದೆ. ಈ ಲ್ಯಾಂಡ್ ಎದುರುಗಡೆನೂ ಕೂಡ ಒಂದು ಫಾರ್ಮ್ ಲ್ಯಾಂಡ್ ಇದೆ. ಜೊತೆಗೆ ಇಲ್ಲಿ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಕೂಡ ಒಂದು ಈ ಭಾಗದಲ್ಲಿ ಇದೆ. ಸೊ ಇಲ್ಲಿ ನೀರಿಗೂ ಏನು ಕೊರತೆ ಇಲ್ಲ. ಅಲ್ಲಕ್ಕೆ ನಾವು ಮೇಲ್ನೋಟಕ್ಕೆ ಇಲ್ಲಿ ಸುಮಾರು ತೋಟಗಳು ನೋಡಿದಾಗ ಸೊ ನೀರಿನ ಇದೆ ಅನಿಸುತ್ತೆ. ಯಾಕೆಂದರೆ ಪಕ್ಕದಲ್ಲೇ ಡ್ಯಾಮ್ ಇದೆ. ಇಲ್ಲೊಂದು 100 ಎಕರೆ ಉಳ್ಳಂತಹ ಒಂದು ಡ್ಯಾಮ್ ಕೂಡ ಇದೆ. ಸೊ ಗ್ರೌಂಡ್ ವಾಟ್ರು ಈ ಭಾಗದಲ್ಲಿ ಇದೆ. ಜೊತೆಗೆ ಎಲೆಕ್ಟ್ರಿಕ್ ಲೈನು ಲ್ಯಾಂಡೆಲ್ಲ ಇದೆ. ಸೊ ಟೋಟಲ್ ಇದು 2 ಎಕರೆ 10 ಕುಂಟೆ ಅಗ್ರಿಮೆಂಟ್ ಆಗಿದೆ. ಸೊ ಅವರು ಇದನ್ನು ಮಾರ್ಕೆಟಿಗೆ ಬಿಟ್ಟಿದ್ದಾರೆ. ಇದು ಮೈಸೂರು ರಿಂಗ್ ರೋಡಿಂದ 42 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಊಟಿ ರೋಡಿಂದ ಇಲ್ಲಿಗೆ 7.5 ಕಿಲೋಮೀಟ್ರ್ ಆಗುತ್ತೆ. ಗುಂಡಲಪೇಟೆ ರಿಜಿಸ್ಟ್ರೇಷನ್ಗೆ ಬರುತ್ತೆ. ಸೊ ನಂಜನಗೂಡಿಂದ ಬಂದರೆ 20 ಕಿಲೋಮೀಟ್ರ್ ಆಗುತ್ತೆ ಈ ಸ್ಪಾಟ್ಗೆ.